ಕೇಳಿರೇನಿಲ್ಲ? 3-4 ವರ್ಷದ ಹಿಂದೆ ಪೇಪರ್ದಾಗ ಬಂದಿತ್ತು, ಸಂಚಾರದೊಳಗೆ 4 ಜನ ಮಕ್ಕಳು. ಪುನಾಕ್ ಒಬ್ಬವ, ಮುಂಬೈ ಪುರಕ್ಕೆ ಮಗಳು ಒಬ್ಬಕ್ಕಿ, 4 ಜನ ಮಕ್ಕಳು. ಮನ್ಯಾಗ 2 ಇರ್ತಿದ್ದು, ಮುದುಕಿ 2 ಇರ್ತಿದ್ದು. 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆದರೂ ಸಹಿತ ಬಾಗಿಲು ತೆಗಿಲೇ ಇಲ್ಲ. ನೆರಮನಿ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. 4 ದಿವಸ ಆದರೂ ಈ ಮನೆ ಬಾಗಿಲನ್ನು ತೆಗೆದಿಲ್ರಿ ಒಳಗಿಂದು. ಪೊಲೀಸರು ಬಂದರು, ಬಾಗಿಲ ಹೊಡೆದ್ರು, ತೆಗೆದು ನೋಡ್ತಾರ ಮುದುಕಿ 2 ಸತ್ತಿದ್ದು. ಸತ್ತು 3 ದಿವಸ ಆಗ್ಯದ. ಮಣ್ಣು ಮಾಡ್ಬೇಕಲ್ಲ, ಮಕ್ಳು ಯಾರ ಅದಾರೇನ್ರಿ ಅಂತ ತಿಳ್ಕೊಂಡು ನೆರೆ ಹೊರೆಯವ್ರು ಕೇಳೋರಿ. ಅದಾರ್ರಿ 4 ಮಂದಿ ಅದಾರ. ಹಂಗಾರೆ ಅವ್ರ ಫೋನರ ಕೊಡ್ರಿ, ನಂಬರ್ ಕೊಡ್ರಿ ಅಂತ ಕೂಡಲೇ ಫೋನ್ ನಂಬರ್ ಕೊಟ್ಟರು. ಪುನಾದಾಗಿದ್ದವನಿಗೆ ಹಚ್ಚಿದ್ರು, ನಿಮ್ಮ ಅವ್ವ ಅಪ್ಪ ಸತ್ತಾರ, ಸತ್ತು 3 ದಿವಸ ಆಯ್ತು, ಬೇಗ ಬರ್ರಿ ಮಣ್ಣು ಮಾಡ್ಬೇಕು. ಇಲ್ರಿ ನಾ ಅರ್ಜೆಂಟ್ ಒಂದು ಮೀಟಿಂಗ್ ಐತಿ ಇವತ್ತು ನಾಳೆ, ನನಗೆ ಬರೋಕ್ಕಾಗಲ್ಲ, ನೀವೇ ಮಣ್ಣು ಮಾಡ್ರಿ ಅಂದವ. ಪುನಾದಾಗ ಒಬ್ಬವ, ಮುಂಬೈದಾಗ 2, ಅವರಿಬ್ಬರಿಗೂ ಫೋನ್ ಹಚ್ಚಿದ್ರು. ಒಬ್ಬ ನಾ ವಿದೇಶದಾಗ ಅದೀನಿ ಅಂತ ಹೇಳಂದ. ನನಗೆ ಆರಾಮಿಲ್ಲ, ಬರೋಕ್ಕಾಗೋದಿಲ್ಲ, ನೀವ ಮಣ್ಣು ಮಾಡ್ರಿ ಅಂತ ತಿಳ್ಕೊಂಡಂದ. ಚಲೋನ ಅದಾರ, ಫೋನ್ನಾಗ ಚಲೋನ ಮಾತಾಡಕತ್ತಾರ. 3 ಮಂದಿ ಬರೋಕ್ಕಾಗೋದಿಲ್ಲ ಅಂದರು. ಕಡೆಗೆ ಮಗಳು ಕಳ್ಳಿರ್ತದ, ಅವ್ವ ಅಪ್ಪನು ಕಳ್ಳಿರ್ತದ, ಅಕಿನರ ಬರ್ತಾಳ ಅಂತ ತಿಳ್ಕೊಂಡು ಕೊಲ್ಲಾಪುರಕ್ಕೆ ಫೋನ್ ಹಚ್ಚಿದ್ರು. ಏನನ್ಬೇಕಿ ಪೊಲೀಸರಿಗೆ? ಯಾವ ಮಗ ನನ್ನ ನಂಬರ್ ಫೋನ್ ಕೊಟ್ಟ ನಿಮಗೆ? ನನ್ನ ಫೋನ್ ನಂಬರ್ ಯಾವ ಮಗ ಕೊಟ್ಟ ನಿಮಗೆ? ಇಡ್ರಿ ಫೋನ್ ಅಂತ ತಿಳ್ಕೊಂಡು ಫೋನ್ ಕಟ್ ಮಾಡಿದ್ರು. ಮುನ್ಸಿಪಾಲ್ಟಿಯವ್ರು ಮಣ್ಣು ಮಾಡಬೇಕಾತು, ಹಡ್ದು ಮಕ್ಕಳು ಬರಲಿಲ್ಲ. ಇಂಥ ವಾತಾವರಣ ಐತ್ರಿವ ಸಮಾಜದಾಗ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ತಂದೆ ತಾಯಿ ಅಂದ್ರೇನು, ಗುರು ಹಿರಿಯರಂದ್ರೇನು, ಸಮಾಜ ಅಂದ್ರೇನು, ಒಂದಿಟ್ಟು ಇಂಥ ಸಂಸ್ಕಾರ ಕಲಿಸಿದ್ರಿ ಅಂತಂದ್ರೆ ಮಕ್ಕಳು ಮಕ್ಕಳಾಗಿ ಉಳಿತವ, ಇಲ್ಲಾದ್ರೆ ಮಕ್ಕಳು ಇಕ್ಕಳಾತವ ನೋಡ್ರಿವ. ಯಾಕ ತಾಯಿ ಜೋಗುಳಗಳನ್ನು ಹಾಡಬೇಕು? ಯಾಕ ತಾಯಿ ಮಕ್ಕಳಿಗೆ ತಮ್ಮ ಅಲ್ಲಿ ಅಜ್ಜ ಬಂದ ಕಾಲಿಗೆ ನಮಸ್ಕಾರ ಮಾಡು, ಅಜ್ಜಿ ಬಂದಳು ಕಾಲಿಗೆ ನಮಸ್ಕಾರ ಮಾಡು, ಅಜ್ಜಿ ಕತಿ ಹೇಳ್ತಾಳ ಒಂದಿಟ್ಟು ಕತಿ ಕೇಳು, ಬೀಗರು ಬಂದಾರ ನೆಂಟರು ಬಂದಾರ ಅವರಿಗೆ ನಮಸ್ಕಾರ ಮಾಡು, ಅವ್ರಿಗೆ ಊಟಕ್ಕೆ ನೀಡು, ಕುಡಿಯಾಕ ನೀರು ಕೊಡು, ಕೈಯಾಗ ಒಂದಿಟ್ಟು ಕೆಲಸ ಮಾಡು. ಇದು ಏನದ ಅಲ್ರಿ ಬಾ, ಇದು ಏನದ ಅಲ್ಲ. ಇದಕ್ಕಿಂತ ದೊಡ್ಡ ಪಾಠಶಾಲೆ ಯಾವುದು ಅಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಮಕ್ಕಳು ಧನ್ಯರು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಆ ಶಾಲೆ ಕಾಲೇಜು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನೀವು ಕೊಡ್ತಕ್ಕಂಥ ಸಂಸ್ಕಾರ. ನೀವು ಕೊಡ್ತಕ್ಕಂಥ ಸಂಸ್ಕಾರ ಏನದ ಅಲ್ಲ, ಇದು ಬಹಳ ದೊಡ್ಡದು. ಅದಕ್ಕೆ ಇಲ್ಲಿ ಆ ಬಸವಣ್ಣನ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ, ಒಳ್ಳೊಳ್ಳೆಯ ಹಾಡುಗಳನ್ನು ಹೇಳ್ತಾ, ಒಳ್ಳೊಳ್ಳೆಯ ಕಥೆಗಳನ್ನು ಹೇಳ್ತಾ ಆ ಬಸವಣ್ಣನನ್ನು ಬೆಳೆಸ್ತಾ ಇದ್ದಾಳೆ. ಎಷ್ಟು ಚಂದ ಬೆಳೆಸಾಕತ್ತಾಳ. ಬೆಳಗ್ಗೆ ಎದ್ದು ಕೂಡಲೇ ಆ ಮಗುವಿಗೆ ಶೌಚಾದಿಗಳನ್ನು ಎಲ್ಲ ಮಾಡಿಸಿ ಆನಂದದಿಂದ ಅಭ್ಯಂಜನ ಸ್ನಾನ ಮಾಡಿಸ್ಬೇಕು. ತಂಪಾಗಿರ್ತಕ್ಕಂಥ ಮೆತ್ತಗಾಗಿರ್ತಕ್ಕಂಥ ಆ ವಸ್ತ್ರದಿಂದ ಆ ಬಸವಣ್ಣನ ಮೈಯೆಲ್ಲ ಒರೆಸಿ, ಏನ್ರಿ ಮೈಯೆಲ್ಲ ಒರೆಸಿ, ಒಳ್ಳೆಯ ಮಡಿ ಬಟ್ಟೆಗಳನ್ನು ತೊಡಿಸಿ, ಹಣೆಗೆ ವಿಭೂತಿಯನ್ನು ಧರಿಸಿ, ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನ ಮಾಡಿ, ಶಿವ ಅನ್ನಪ್ಪ ಬಸವ, ಸಂಗಮನಾಥ ಅನ್ನಪ್ಪ ಬಸವ ಅಂತ ತಿಳ್ಕೊಂಡು ಆ ಬಸವಣ್ಣನ ಬಾಯಿಂದ ಶಿವ ಅಂತ ನುಡಿಗಳನ್ನು ಹೇಳಿಸಿ, ಅಮೃತ ಪ್ರಾಯವಾಗಿರ್ತಕ್ಕಂಥ ತನ್ನ ಎದೆಯ ಹಾಲನ್ನು ಕುಡಿಸ್ತಾ ಶಿವ ಸಂಗಮನಾಥ ಬಸವಣ್ಣ ನೀ ಹಂಗಾಗಬೇಕಪ್ಪ, ನೀ ಹಿಂಗಾಗಬೇಕಪ್ಪ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನೀನು ಸರ್ವಶ್ರೇಷ್ಠನಾಗು, ಸಮಾಜ ಸುಧಾರಕನಾಗು ಅಂತ ತಿಳ್ಕೊಂಡು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಬಸವಣ್ಣನನ್ನು ಬೆಳೆಸ್ತಾ ಇದ್ದಾಳೆ. ಬಸವಣ್ಣ ಬಿದಿಗೆಯ ಚಂದ್ರನ ಹಾಗೆ ದೊಡ್ಡವನಾಗಕತ್ತನ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಬಸವ ಪುರಾಣದಲ್ಲಿ ನಾವು ಕೇಳ್ತೀವಿ. ಹಾಗಾದ್ರೆ ನಾಳೆ ದಿವಸ ಬಸವ ಪುರಾಣದೊಳಗೆ ಏನು ಬರ್ತದ? ಬಸವಣ್ಣನ ಬಾಲಲೀಲೆಗಳು,
ಬಸವಣ್ಣ ಸಣ್ಣ ವಯಸ್ಸಿನೊಳಗ ಎಂಥ ಒಂದು ಪ್ರಬುದ್ಧತೆ ಇತ್ತು ಅವನ ಹತ್ರ, ಎಂಥ ತಿಳುವಳಿಕೆ ಇತ್ತು, ಎಂಥ ಜ್ಞಾನ ಇತ್ತು ಅನ್ನೋದನ್ನು ನಾಳೆ ದಿವಸ ನಾವು ನೀವು ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ದೂರದಿಂದ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ, ಅವರ ಆಶೀರ್ವಚನ ಕೇಳೋಣ ಮತ್ತು ತುಲಾಭಾರವನ್ನು ಕಣ್ತುಂಬ ನೋಡೋಣ. ನಿನ್ನೆ ಯಾರೋ ಅನ್ನಕತ್ತಿದ್ರು, ಅಪ್ಪರ ಮತ್ತು ಸ್ವಲ್ಪ ಊಟದ ವ್ಯವಸ್ಥೆ ಅಸ್ತವ್ಯಸ್ತ ಆತ್ರಿ ಅಂತ. ಇಲ್ಲಪ್ಪ, ಮತ್ತು ನಿನ್ನ ತೊಟ್ಟಲ ಕಾರ್ಯಕ್ರಮ ಅಂತಂದ್ರೆ ಬಸವ ಪುರಾಣ ಇದು. ಹೊತ್ತು ಹೋಗದೆ ಪುಂಢರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಬುದಿ ಪ್ರಭು ಲಿಂಗಲೀಲೆಯನು ಅಂತಾನೆ ಚಾಮರಸ. ಸುಮ್ಮ ಟೈಮ್ ಪಾಸಿಗಾಗಿ ಕೇಳುವುದಲ್ಲ ಇದು ಬಸವ ಪುರಾಣ. ಟೈಮ್ ಪಾಸಿಗಾಗಿ ಕೇಳು ಬಸವ ಪುರಾಣ ಅಲ್ಲ ಇದು. ನೀವು ಕೂಡ ಬಸವಣ್ಣನಂಗ, ಚೆನ್ನ ಬಸವಣ್ಣನಂಗ, ಅಲ್ಲಮ್ಮ ಪ್ರಭುವಿನಂಗ, ಅಕ್ಕ ಮಹಾದೇವಿಯಂಗ, ನೀಲಮ್ಮ ಗಂಗಮ್ಮಳಂಗ ಶರಣೀಯರಾಗಬೇಕು ಅಂತ ಕೇಳ್ತಕ್ಕಂಥದ್ದು ಇದು ಬಸವ ಪುರಾಣ. ಕಾಲಾಗ ಚಪ್ಪಲಿ ಬೆಟ್ಟುಕೊಂಡು ಬಸವ ಪುರಾಣ ಕೇಳಬಾರ್ದು. ಬಾಯಿ ಒಳಗೆ ತಂಬಾಕು ಗುಟ್ಕ ಹಾಕೊಂಡು ಬಸವ ಪುರಾಣ ಕೇಳಬಾರ್ದು. ಸರಾಯಿ ಗಿರಾಯಿ ಕುಡ್ಕೊಂಡು ಮೊದಲು ಬಸವ ಪುರಾಣ ಕೇಳಬಾರ್ದು. ಭಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ನಿಷ್ಠೆಯಿಂದ ಕೇಳಬೇಕು. ಯಾಕ? ಸತ್ಯ ಶರಣರು ಕೇಳುವುದೀ ಬಸವ ಪುರಾಣವನ್ನು. ಅಂತಿಂಥವ್ರು ಕೇಳೋದಲ್ಲ. ನಾ ಏನಂದೆ ಮೊನ್ನೆ, ನೆನಪೈತಿನ ತಂಗಿ, ಕಿರಾಣಿ ಅಂಗಡಿಗೆ ಯಾರು ಹೋಗ್ತಾರಿವ? ಕಿರಾಣಿ ವಸ್ತು ಬೇಕಾದವರು. ಬಟ್ಟೆ ಅಂಗಡಿಗೆ ಯಾರು ಹೋಗ್ತಾರ? ಬಟ್ಟೆ ಬೇಕಾದವರು. ಕಾಳು ಅಂಗಡಿಗೆ ಯಾರು ಹೋಗ್ತಾರ? ಕಾಳು ಬೇಕಾದವರು. ಬಂಗಾರದ ಅಂಗಡಿಗೆ ಎಲ್ಲರೂ ಹೋಗಕ್ಕೆ ಸಾಧ್ಯದ ಏನು? ಬಂಗಾರ ತಗೊಳ್ಳು ಯೋಗ್ಯತೆ ಇದ್ದಾವ ಮಾತ್ರ ಹ್ಯಾಂಗ ಬಂಗಾರದ ಅಂಗಡಿಗೆ ಹೋಗ್ತಾನೋ, ಬಸವ ಪುರಾಣ ಕೇಳುವ ಯೋಗ್ಯತೆ ಇದ್ದವ್ರು ಮಾತ್ರ ಬಸವ ಪುರಾಣ ಕೇಳಬೇಕು. ಸುಮ್ಮನೆ ಟೈಮ್ ಪಾಸ್, ಬಾಯ ಗುಟ್ಕ ಹಾಕೊಂಡು ಪಿಚಿ 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 ಉಗುಳ್ಕೊಂತ ನಿನ್ನ ಇಂಡಿಯಿಂದ ಬಸವ ಪುರಾಣ ಕೇಳಕ್ಕೆ ಬಂದಾರ. ಇವತ್ತು ಬಸವಣ್ಣನ ತೊಟ್ಲದ ಕಣ್ಣಾರೆ ನೋಡಿ ನಮ್ಮ ಜನ್ಮ ಪವಿತ್ರ ಮಾಡ್ಕೋಬೇಕು ಅಂತ ಹೋಗಾಳಿಗೆ ಹೇಳು ಹೋದ್ರು ಅವರು. ಅಪ್ಪರ ಗುಟ್ಕ ಹಾಕ್ಕೊಂಡು ಎಲ್ಲಿ ಬೇಕು ಅಲ್ಲೇ ಉಗುಳ್ತಾರ್ಯಪ್ಪ, ನಾವು ಅವ್ರ ಉಗುಳನ್ನು ತುಳ್ಕೊಂತ ಅಡ್ಡಾಡ್ಕೊಂತ ಇಲ್ಲಿಗೆ ಬಂದೀವ್ರಪ್ಪ ನಿಮ್ಮ ಹತ್ರ ಹೇಳಕ್ಕೆ. ಅದಕ್ಕೆ ಸ್ವಲ್ಪ ಸೂಚನೆ ಕೊಡ್ರಪ್ಪ, ನಾಳೆ ಬಸವ ಪುರಾಣದೊಳಗೆ ತಂಬಾಕ ಗುಟ್ಕ ಹಾಕ್ಕೊಂಡು ಬಸವ ಪುರಾಣ ಕೇಳಬಾರ್ದು. ಇದು ಮಠದ ಜಾಗ ಎಷ್ಟು ಪವಿತ್ರ. ಶಿವಬಸವ ರಾಜೇಂದ್ರ ತಪಸ್ಸು ಮಾಡಿರ್ತಕ್ಕಂಥ ಈ ಜಾಗ ಎಷ್ಟು ಪವಿತ್ರ. ಶಿವಯೋಗ ಮಂದಿರದ ವಿಭೂತಿ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಈ ಮಠದ ನೆಲ. ಇಲ್ಲಿ ನೀವು ಗುಟ್ಕ ಹಾಕೊಂಡು ಉಗುಳ್ತೀರಿ, ಇಲ್ಲಿ ತಂಬಾಕು ಹಾಕೊಂಡು ಉಗುಳ್ತೀರಿ, ಏನು ಬಂದದ ನಿಮಗ? ಯಾವ ಶಾಪ ಉಡ್ಯಾಗ ಕಟ್ಕೊಂಡು ಹೋಗೋರದಿರಿ ನೀವು? ಅದಕ್ಕೆ ಮಠ ಅಂತಂದ್ರೆ ಅದಕ್ಕೊಂದು ಪಾವಿತ್ರ್ಯತೆ ಇರ್ತದ. ಆ ಪಾವಿತ್ರ್ಯತೆಯನ್ನು ನೀವ ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಯಾರು ಕಾಪಾಡ್ಕೊಳ್ತಾರಪ್ಪ? ನಿಮ್ಮ ಮಠದ ಪಾವಿತ್ರ್ಯತೆಯನ್ನು ನೀವೇ ಕಾಯ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ಕಾಯ್ಕೊಳ್ತಾರ? ಅದಕ್ಕೆ ನಮ್ಮ ಶರೀರನೂ ಶುದ್ಧವಾಗಿರಬೇಕು, ಈ ಸ್ಥಾನವೂ ಕೂಡ ಶುದ್ಧವಾಗಿರಬೇಕು. ಆ ರೀತಿಯಾಗಿ ನಮ್ಮ ನಡೆನುಡಿಗಳು ಇರಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನು ಮಾಡಿಕೊಡ್ತಾ ಇದ್ದೀವಿ. ಜಯ ನಮ ಪರಾಪತೆ ಶಿವ ಹರ ಹರ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಆನಗಲ್ಲ ಕುಮಾರೇಶ್ವರ ಮಹಾರಾಜ ಕಿ, ಶಿವಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ.